ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಆಯಿಷಾ ದೊಡ್ಮನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 3 ಅಂಕಕ್ಕೆ ಬರುವಂತಹ ಇಂಪಾರ್ಟೆಂಟ್ ಕ್ವೆಶನ್ ನೋಡೋಣ. ಅದು ಯಾವುದು ಅಂತ ಕೇಳಿದ್ರೆ ಬಹುಲಕ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ವೆಶನ್ ಯಾವ ರೀತಿ ಇದೆಯಪ್ಪ ಅಂತ ಕೇಳಿದ್ರೆ, ನಮಗೆ ನೋಡಿ ವರ್ಗಾಂತರ ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಆವೃತ್ತಿಯನ್ನು ಕೊಟ್ಟಿರ್ತಾರೆ. ನಾವೇನು ಕಂಡುಹಿಡಬೇಕು? ಬಹುಲಕ. ಈಗ ನಿಮಗೆ ಕೊಟ್ಟಂತಹ ವರ್ಗಾಂತರ ನೋಡಿ ಈ ಥರ ಕೊಟ್ಟಿದ್ದಾರೆ, ಅದಕ್ಕೆ ಬಹುಲಕ ಅನ್ನುವಂಥ ಒಂದು ಫಾರ್ಮುಲಾ ಬರುತ್ತೆ. ಅದನ್ನು ಡೆಫಿನೆಟಾಗಿ ನೀವೇನು ಮಾಡ್ಕೋಬೇಕು, ನೆನಪಿಟ್ಕೋಬೇಕು. ಫಾರ್ಮುಲಾ ಏನಪ್ಪ ಕೇಳಿದ್ರೆ L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು H ಅಂಥೇಳಿ ಈ ಥರ ಬರುತ್ತೆ ನಿಮ್ಮ ಫಾರ್ಮುಲಾ. ಆಯಿತಾ? ಈಗ ಮೊದಲನೇದು ನೀವು ಮಾಡಬೇಕಾಗಿರುವಂತಹ ಕೆಲಸ, ಈ ಆವೃತ್ತಿ ಇದೆಯಲ್ಲ, ಈ ಆವೃತ್ತಿಯಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು? ನಿಮಗಿಲ್ಲಿ ಕಾಣಿಸ್ತಾ ಇರೋದೇನು? 8 ಅಂಥೇಳಿ ಕಾಣಿಸ್ತಾ ಇದೆ. ಓಕೆನಾ? ಆ 8ಕ್ಕೆ ಏನು ಮಾಡ್ಕೋಬೇಕು ನೀವು? ಈ ಥರ ಮಾರ್ಕನ್ನು ಮಾಡ್ಕೋಬೇಕು. ಓಕೆನಾ? ಫಸ್ಟು ಅತ್ಯಂತ ದೊಡ್ಡ ಆವೃತ್ತಿಗೆ ಮಾರ್ಕನ್ನು ಮಾಡ್ಕೋಬೇಕು. ಇಲ್ಲಿ 8 ಕಾಣಿಸ್ತಾ ಇದೆ, ಸೊ 8ಅನ್ನು ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ಸೇಮ್ ಆವೃತ್ತಿ ಬಂತಪ್ಪ, ಸೇಮ್ ಎರಡೂ ಆವೃತ್ತಿ ದೊಡ್ಡದೇ ಇದೆ ಅಂತಂದರೆ ನಿಮಗೆ ಆ ರೀತಿ ಕ್ವೆಶನ್ಸನ್ನು ಕೊಡೋದಿಲ್ಲ. ಸೊ ಪ್ರಾಬ್ಲಮ್ ಏನಿಲ್ಲ. ಓಕೆನಾ? ಒಂದೇ ಒಂದು ಆವೃತ್ತಿ ದೊಡ್ಡದಾಗಿರಬೇಕು ಅಂತಹ ಕ್ವೆಶನ್ಸನ್ನು ನಿಮಗೆ ಕೊಡ್ತಾರೆ. ಓಕೆನಾ? ಇನ್ನು ನೆಕ್ಸ್ಟು ಇಲ್ಲಿ F1 ಯಾವುದು, F0 ಯಾವುದು, L ಯಾವುದು, H ಯಾವುದು, ಇದೆಲ್ಲ ಗೊತ್ತಾಗಬೇಕಲ್ವಾ? ಸರಿ, ಈಗ ಫಸ್ಟು ಇಲ್ಲಿ ನೋಡ್ರಿ, ಈಗ ಅತ್ಯಂತ ದೊಡ್ಡ ಆವೃತ್ತಿಯನ್ನು ಹಾಕಿದ್ದೀರಲ್ಲ, ಅದು ನಮ್ಮದು ಯಾವತ್ತೂ ಏನಾಗಿರುತ್ತೆ? F1 ಅಂಥೇಳಿ ಆಗಿರುತ್ತೆ. ಓಕೆನಾ? ಯಾವುದಕ್ಕೆ ಮಾರ್ಕ್ ಹಾಕಿದ್ದೀರಲ್ಲ ಅದು F ಅಂದರೆ ಫ್ರೀಕ್ವೆನ್ಸಿ ಅಂಥೇಳಿ. ಓಕೆನಾ? ಅದಕ್ಕೆ F ಇಂದ ಸೂಚಿಸ್ತಾರೆ. ಈಗ ಈ ದೊಡ್ಡ ಆವೃತ್ತಿ ಇದೆಯಲ್ಲ ಅದು F1, ಅದರ ಹಿಂದಿನ ಆವೃತ್ತಿ ಏನಾಗುತ್ತೆ? F0 ಅಂತ ಹೇಳಾಗುತ್ತೆ. ಅದರ ಮುಂದಿನ ಆವೃತ್ತಿ ಏನಾಗುತ್ತೆ? F2. ಇಲ್ಲಿ ನೋಡಿ 0 1 2 ಈ ಥರ. ಓಕೆನಾ? F0 F1 F2. F1 ಯಾವುದು? ದೊಡ್ಡ ಆವೃತ್ತಿ ಹಾಕಿರ್ತೀವಲ್ಲ ಅದು. ಈಗ ನಮಗೇನು ಬೇಕು? L ಅಂದರೆ ಈ ಆವೃತ್ತಿ ಇದೆಯಲ್ಲ ಅದರ ವರ್ಗಾಂತರದ ಕೆಳಮಿತಿ ಅಂತ ಹೇಳಿ. ಕೆಳಮಿತಿ ಯಾವುದು? 15 ಅಲ್ವಾ? ಸೊ ಹಾಗಾದರೆ ಇಲ್ಲಿ ಬರ್ಕೊಂಡ್ಬಿಡ್ತೀನಿ ಇನ್ಫಾರ್ಮೇಷನ್ನ. L ಏನಿದೆ? 15. F1 ಯಾವುದಿದೆ? 8. F2 ಯಾವುದಿದೆ? 4. F0 ಯಾವುದಿದೆ? 5 ಅಂಥೇಳಿ. H ಅಂತಂದರೆ ಈ ವರ್ಗಾಂತರದ ಮಧ್ಯೆ ಇರುವಂತಹ ವ್ಯತ್ಯಾಸ. ಅಂತಂದರೆ 20 ಮೈನಸ್ 15. 20ರಲ್ಲಿ 15 ಕಳೆದ್ರೆ ಎಷ್ಟು? 5. ಓಕೆನಾ? ಇದು ನಮ್ಮ H ಅಂತ ಹೇಳಾಗುತ್ತೆ. ಈ ಎಲ್ಲ ಬೆಲೆಯನ್ನು ಇದರಲ್ಲಿ ಅಪ್ಲೈ ಮಾಡಿದ್ರೆ ಆಯಿತು. ಸರಿನಾ? ಬನ್ನಿ ಅಪ್ಲೈ ಮಾಡಿಕೊಂಡು ವ್ಯಾಲ್ಯೂ ಕಂಡು ಹಿಡ್ಕೊಳ್ಳೋಣ. ಓಕೆ? L ಅಂದರೆ ಎಷ್ಟು ಬಂತು ಹೇಳ್ರಿ? ಇಲ್ಲಿ ಬರ್ದಿದ್ದೀನಿ ನೋಡ್ರಿ, 15 ಅಂದರೆ ವರ್ಗಾಂತರದ ಕೆಳಮಿತಿ. ಪ್ಲಸ್ ಇದೆ, ಸೊ ಪ್ಲಸ್ ಹಾಕಿದೆ. F1 ಎಷ್ಟಿದೆ? 8. ಆಮೇಲೆ ಮೈನಸ್ ಇದೆ, ಸೊ ಮೈನಸ್ ಹಾಕಿದೆ. F0 ಜಾಗದಲ್ಲಿ ಏನು ಹಾಕಬೇಕು? 5. ಸೊ 5 ಹಾಕ್ತೀನಿ. ಭಾಗಿಸು ಬಂದಿದೆ, ಭಾಗಿಸು 2. ಸೊ 2 ಹಾಗೆ ಬರೀತೀನಿ, ಒಂದು ಬ್ರ್ಯಾಕೆಟ್ ಹಾಕ್ತೀನಿ. ಇಲ್ಲ, ಎರಡೂ ಸಂಖ್ಯೆಗಳು ಸೇರ್ಕೊಂಡ್ಬಿಡ್ತವೆ. F1 ಜಾಗದಲ್ಲಿ ಏನು ಬರೀಬೇಕು? 8 ಅಂತ ಹೇಳಿ ಬರೀಬೇಕು. ಸೊ 8 ಅಂತ ಹೇಳಿ. ನೆಕ್ಸ್ಟ್ ಏನು ಬಂದಿದೆ? ಮೈನಸ್, ಸೊ ಮೈನಸ್. F0 ಜಾಗದಲ್ಲಿ ಏನು ಬರಬೇಕು? 5 ಅಂಥೇಳಿ. ಮೈನಸ್ ಬಂದಿದೆ, ಮೈನಸ್. F2 ಜಾಗದಲ್ಲಿ ಏನು ಬರೀಬೇಕು? 4 ಇಂಟು H ಅಂದರೆ 5. ಇಲ್ಲಿ ನೋಡ್ಕೊಳ್ರಿ, ಬೆಲೆ ಅಪ್ಲೈ ಮಾಡೋದು ತುಂಬ ಈಸಿ. ನೀವು ಇದಕ್ಕೆ ಫಾರ್ಮುಲಾ ಬರೆದ್ರೆ ಹಾಫ್ ಮಾರ್ಕ್ಸ್ ಕೊಡ್ತಾರೆ. ಆ ಫಾರ್ಮುಲಾದಲ್ಲಿ ಬೆಲೆಯನ್ನು ಹಾಕಿದ್ರೆ ಹಾಫ್ ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಬೆಲೆ ಹಾಕೋದಂತೂ ಈಸಿ. ಈಕ್ವಲ್ ಟು ಇದೆಯಾ? ಈಕ್ವಲ್ ಟು ಹಾಕಿ. L ಯಾವುದು ನೋಡಿಟ್ಕೊಂಡಿದ್ದಾರಲ್ವ? ಕೆಳಮಿತಿ 15. ಸೊ L ಜಾಗದಲ್ಲಿ 15 ಹಾಕಿ. ಪ್ಲಸ್ ಜಾಗದಲ್ಲಿ ಪ್ಲಸ್ ಹಾಕಿ. F1 ಜಾಗದಲ್ಲಿ ಏನು ಹಾಕಬೇಕು ನೋಡಿಟ್ಟಿದ್ದಾರಲ್ವ? 8. ಅದನ್ನು ಹಾಕಿ. ಮೈನಸ್ ಬಂದಿದೆ, ಮೈನಸ್ ಹಾಕಿ. F0 ಜಾಗದಲ್ಲಿ ಏನು ಹಾಕಬೇಕು? 5. ಭಾಗಾಕಾರ ಬಂದಿದೆಯಾ? ಸೊ ಭಾಗಾಕಾರ ಹಾಕಿ. 2 ಇದೆಯಾ? 2 ಹಾಕಿ. F1 ಜಾಗದಲ್ಲಿ ಏನು ಹಾಕಬೇಕು? 8. ಅದನ್ನು ಹಾಕಿ. ಮೈನಸ್ ಇದೆಯಾ? ಮೈನಸ್. F0 ವ್ಯಾಲ್ಯೂ ಹಾಕ್ರಿ. ಮೈನಸ್ ಇದೆಯಾ? ಮೈನಸ್. F2 ಇದೆಯಾ? F2 ವ್ಯಾಲ್ಯೂ ಇಂಟು H 5. ಇಲ್ಲಿ ಟೋಟಲ್ ಆಗಿ ನೀವು ನೆನಪಿಟ್ಕೋಬೇಕಾಗಿರೋದು ಬೆಲೆಯನ್ನು ಅಪ್ಲೈ ಮಾಡೋದು, ಬೆಲೆಯನ್ನು ಅಳವಡಿಸೋದು ಅಂತಂದರೆ ನೀವಿಲ್ಲಿರುವಂಥ ಇಂಗ್ಲೀಷ್ ಅಲ್ಫಾಬೆಟ್ಸ್ನೆಲ್ಲ ತೆಗೆದು ನೀವೇನು ಹಾಕಬೇಕು? ಸಂಖ್ಯೆಗಳನ್ನು ಹಾಕಬೇಕು ಅಷ್ಟೇ. ಇದಿಷ್ಟು ನೆನಪಿಟ್ಕೊಂಡ್ರೆ ಸಾಕು ನೀವು. ಓಕೆ? ನೆಕ್ಸ್ಟ್ ನೋಡ್ರಿ ಏನು ಮಾಡಬೇಕು ಅಂಥೇಳಿ. ಈಕ್ವಲ್ ಟು 15 ಇದೆಯಲ್ಲ, 15ಅನ್ನು 15 ಅಂತೇಳಿ ಹಾಗೇ ಇಡ್ತೀನಿ. ಪ್ಲಸ್ ಈಗ 8 ಮೈನಸ್ 5 ಇದನ್ನು ಮಾಡಬೇಕು. 8 ಮೈನಸ್ 5 ಎಷ್ಟು? 3. ಆಯಿತಾ? ಭಾಗಿಸುವ ಹಾಕಿದೆ. ಓಕೆ? ಫಸ್ಟ್ ಇದನ್ನು ಮಾಡ್ಕೊಳ್ರಿ. ಓಕೆ? ನೆಕ್ಸ್ಟ್ ಈಗ ಇದನ್ನು ಮಾಡ್ಕೊಳ್ಳಿ. 8 2
16. ಓಕೆನಾ. ಫಸ್ಟು 8 - 5 ಎಲ್ಲ ಲೆಕ್ಕದಲ್ಲೂ ಸೇಮ್ ಲೆಕ್ಕನೇ ಮಾಡೋದು ನೀವು, ಜಸ್ಟ್ ನಂಬರ್ಸ್ ಚೇಂಜ್ ಆಗಿರ್ತದೆ ಅಷ್ಟೇ. 8 - 5 ಮಾಡಿಕೊಳ್ರಿ 3 ಬಂತು. ಇದು ನೆಕ್ಸ್ಟು ಇದೇನು ಮಾಡ್ಕೊಳ್ಳಿ, 8 × 16 ಬಂತು. ಈಗ ಮೈನಸ್ ಏನಾಯಿತು, ಪ್ಲಸ್ ಅಂದರೆ ಕೂಡಿಸ್ಬೇಕು, ಅದನ್ನು ಕೂಡಿಸಿ ಬರೆದು ಬಿಡ್ರಿ. 5 + 4 9. ಆದರೆ ಎರಡಕ್ಕೂ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಬರುತ್ತೆ, ಅಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಬರುತ್ತೆ. ದೊಡ್ಡ ಸಂಖ್ಯೆಗಿರೋದು ಮೈನಸ್ ಆಗ್ತದೆ ಅಷ್ಟೇ, ಏನಿಲ್ಲ. ಎರಡನ್ನು ಕೂಡಿಸಿ ಇಲ್ಲಿ ಬರೆದು ಬಿಡ್ರಿ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಅಂತೇಳಿ ಹಾಕ್ಬಿಟ್ರಿ ಅಷ್ಟೇ. ಓಕೆ. ಇಂಟು 5. ಎಲ್ಲ ಲೆಕ್ಕಕ್ಕೂ ಇದೇ ಪ್ರಾಬ್ಲಮ್ ಹೀಗೆ ಮಾಡೋದು, ಸಂಖ್ಯೆ ಮಾತ್ರ ಚೇಂಜ್ ಆಗಿರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ. ಈಕ್ವಲ್ ಟು 15 ಪ್ಲಸ್ 3 ಡಿವೈಡೆಡ್ ಬೈ 16ರಲ್ಲಿ 9 ಕಳೆದ್ರೆ ಎಷ್ಟು ಬರುತ್ತಪ್ಪ, 7 ಗುಣಿಸು 5. ಓಕೆ. ಇಲ್ಲಿ ಕೆಲವೊಂದು ಪ್ರಾಬ್ಲಮ್ ಏನಾಗುತ್ತೆ ಕೇಳಿದ್ರೆ, ಇಲ್ಲಿ ಯಾವುದೋ ಒಂದು ಸಂಖ್ಯೆ ಈ ಸಂಖ್ಯೆನ ಭಾಗ ಹೊಡಿತಾ ಇರುತ್ತೆ, ಆವಾಗ ಇಲ್ಲಿ ಭಾಗ ಹೋಗ್ಬಿಡುತ್ತೆ. ಆದರೆ ಇಲ್ಲಿ 7 ಇದೆ, ಇಲ್ಲ 5 ಇದೆ, ಈ ಲೆಕ್ಕದಲ್ಲಿ ಇದು ಭಾಗ ಹೋಗ್ತಾಯಿಲ್ಲ. ಕೆಲವೊಂದು ಲೆಕ್ಕದಲ್ಲಿ ಇಲ್ಲಿ ಭಾಗ ಹೋಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 10 ಇತ್ತು ಅಂದರೆ 5 1 5 2 ಅಂತೆಲ್ಲ ಭಾಗ ಹೋಗ್ಬಿಡ್ತಿತ್ತಲ್ವಾ. ಹಾಂ, ಕೆಲವೊಂದು ಲೆಕ್ಕದಲ್ಲಿ ಈ ಥರ ಭಾಗ ಹೋಗುತ್ತೆ, ಇಲ್ಲಿ ಭಾಗ ಹೋದರೆ ಹೊಡ್ಕೊಂಡ್ಬಿಡ್ರಿ. ಇಲ್ಲಿ ಈ ಲೆಕ್ಕದಲ್ಲಿ ಹೋಗ್ತಾ ಇಲ್ಲ ಅಷ್ಟೇ. ಓಕೆನಾ. ಸರಿ, ಇನ್ನು ನೆಕ್ಸ್ಟ್ ಏನು ಮಾಡೋದು ನೋಡ್ಕೊಳ್ಳಿ. ಲೆಕ್ಕದಲ್ಲಿ ಭಾಗ ಹೋಗದೇ ಇದ್ದರೆ ನೆಕ್ಸ್ಟು 15 ಹಾಗೆ ಬರೆದು ಬಿಡ್ರಿ, ಪ್ಲಸ್ ಈ 3 ಮತ್ತು ಈ 5 ಗುಣಿಸ್ರಿ. 5 3 15, ಈ ಭಾಗಿಸು 7 ಹಾಗೆ ಬರೀರಿ. ಈಗ ನಾವೇನು ಮಾಡಬೇಕು, ನಿಮಗೆ ಬೇಕಾದರೆ ಲಸ ತೆಗ್ಬೋದು, ಇಲ್ಲಾಂದರೆ 15/7 ಮಾಡಿ ಆಮೇಲೆ ಆ್ಯಡ್ ಮಾಡಬಹುದು. ಈಗ ನಾನು ಇಲ್ಲಿ ನೋಡ್ರಿ, ಈ 15 ಇದೆಯಲ್ಲ, ಈ 15 ಅದೇ ರೀತಿ ಇಡ್ತೀನಿ, ಪ್ಲಸ್ಸಿಗೆ ಪ್ಲಸ್ ಹಾಕ್ತೀನಿ, 15/7 ಅಂಥೇಳಿ ಭಾಗಾಕಾರ ಮಾಡ್ತೀನಿ. ಓಕೆನಾ. 15/7, 7 2 14. ಓಕೆನಾ. 1 ಉಳೀತು, ಇಲ್ಲಿ ಪಾಯಿಂಟ್ ಕೊಟ್ಟು 1 0 ಇಳಿಸ್ಕೊತೀನಿ. 7 1 7, 3 ಉಳೀತು, ಪಾಯಿಂಟ್ ಆಲ್ರೆಡಿ ಕೊಟ್ಟಿದ್ದೀನಿ. ಸೊ 0, 7 ಎಷ್ಟಲೇ 7 4 28. ಮತ್ತು ಅವಶ್ಯಕತೆ ಇಲ್ಲ, ಸಾಕು ಇಷ್ಟು ಬಂದಿರೋದು. ಓಕೆನಾ. ಹಾಂ, 15ರದ್ದು ಏನು ಬಂತು ಹೇಳಿ, 15 ಪ್ಲಸ್ 2.14 ಅಂತೇಳಿ ಬಂತು. 15/7 ಮಾಡಿದ್ದು. ಓಕೆನಾ. ಈಗ ಇದೆರಡನ್ನು ಕೂಡಿಸ್ತೀನಿ. 15 + 2.14 ಅಂದರೆ ಉತ್ತರ ಎಷ್ಟು ಬಂತು ಹೇಳಿ, 17.14 ಅಂಥೇಳಿ ಬಂತು. ಇದು ನಮ್ಮ ಉತ್ತರ. ಏನಂತ ಉತ್ತರ ಬಂತು, 17.14. ಇಷ್ಟು ಸ್ಟೆಪ್ ಮಾಡಿದ್ರೆ ಸಾಕು, ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, 3 ಅಂಕಗಳು ಬರುತ್ತೆ. ಎಲ್ಲ ಲೆಕ್ಕದಲ್ಲೂ ಸೇಮ್, ಇಲ್ಲಿ ತನಕನೂ ಅದು ಸೇಮ್ ಸ್ಟೆಪ್ಸ್. ಇಲ್ಲಿಂದ ಮಾತ್ರ ಇಲ್ಲೆಲ್ಲಾದರೂ ಭಾಗ ಹೋಗೋದಿರುತ್ತೆ ಅಷ್ಟೇ, ಬಿಟ್ಟರೆ ಇಲ್ಲೆಲ್ಲಿ ತನಕನೂ ಅದು ಸೇಮ್ ಸ್ಟೆಪ್ ಆಗುತ್ತೆ. ಇಲ್ಲಿ ಮಾತ್ರ ನೀವು 2 ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಒಂದು ಲಸ ಅನ್ನುವಂಥ ಮೆಥಡಲ್ಲಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. ಈಗ 1 ಮತ್ತು 7 ಲಸ 7 ಅಂಥೇಳಿ ಇಲ್ಲಿ ಮಾಡ್ತೀನಿ ನೋಡಿರಿ. ಈ ಮೆಥಡಲ್ಲೂ ಸಾಲ್ವ್ ಮಾಡ್ಬೋದು, ಇಲ್ಲ ಈ ಮೆಥಡಲ್ಲೂ ಸಾಲ್ವ್ ಮಾಡ್ಬೋದು. ಇಲ್ಲಿ 15 ಇದೆ ಪ್ಲಸ್ 15/7 ಇದೆ. ಓಕೆನಾ. ಹಾಂ, ಏನೂ ಇಲ್ಲಾಂದರೆ ಏನಿದೆ, 1 ಇದೆ ಅಂಥೇಳಿ ಅರ್ಥ. 1 ಮತ್ತು 7 ಲಸ ಎಷ್ಟಾಯಿತು, 7 ಆಯಿತು. ಈಗ 7 ಬರಬೇಕಲ್ವಾ, 7ರಿಂದ ಗುಣಿಸ್ಬೇಕು. 7 1 7, ಇಲ್ಲಿ 7ರಿಂದ ಗುಣಿಸಿದ್ರೆ ಇಲ್ಲೂ ಸಹಿತ 7ರಿಂದ ಗುಣಿಸ್ಬೇಕು. 15 7 ಎಷ್ಟಾಯಿತು, 15 7 105 ಪ್ಲಸ್ ಇಲ್ಲಿ 7 ಇದೆ, 7 ಬೇಕಂದ್ರೆ 1ರಿಂದ ಗುಣಿಸ್ಬೇಕು. ಇಲ್ಲೂ 1, ಇಲ್ಲಿ 15 ಆಗುತ್ತೆ. 2ರದ್ದು ಉತ್ತರ ಎಷ್ಟು ಬಂತು, 120 ಪ್ಲಸ್ 7. ಈಗ 120/7 ಮಾಡಬೇಕು. ಅದರ ಆನ್ಸರ್ ಸೇಮ್ ಇಲ್ಲಿ ಬಂದಿದೆಯಲ್ಲ, 17.14 ಅಂತಲೇ ಬರುತ್ತೆ. ಸೊ ಲಸಾದಿಂದ ಮಾಡೋದು ಒಂದು ಸ್ಟೆಪ್ ಎಕ್ಸ್ಟ್ರಾ ಮಾಡ್ದಂಗೆ. ಸೊ ಬೆಟರ್ ಇದೇ ಮೆಥಡಿಂದ ಮಾಡಿರಿ. ಓಕೆನಾ. ಸರಿ, ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ಲೆಕ್ಕ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಕೊನೆಯವರೆಗೂ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.